ರಾಯರಿದ್ದಾರೆ. ಸ್ನೇಹಿತರೆ, ನಾವು ರಾಯರಿಗೆ ಏನು ಸೇವೆ ಮಾಡ್ತೀವಿ ಅದು ಖಂಡಿತ ರಾಯರಿಗೆ ತಲುಪುತ್ತೆ. ಇವತ್ತು ಪ್ರತಿ ದಿನಾನೂ ರಾಯರ ಬೃಂದಾವನನ ಮುಟ್ಟಿ ಪೂಜೆ ಮಾಡುವಂಥ ಗುರುಗಳು ಇವತ್ತು ನನ್ನನ್ನು ಗುರ್ತಿಡಿದು ಮಾತಾಡಿಸಿದಾರಂದರೆ ನಾನು ನಿಜವಾಗ್ಲೂ ಪುಣ್ಯವಂತ. ಸ್ನೇಹಿತರೆ, ಫಸ್ಟ್ ಟೈಮ್ ನನ್ನನ್ನು ಗುರ್ತು ಹಿಡಿಲಿಲ್ಲ ಗುರುಗಳು. ಎರಡನೇ ಸಲ ಅವರೇ ಅಲ್ವಾ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಿದ್ದು ಅಂತ ಅಂದಾಗ ಅಲ್ಲಿರ್ತಕ್ಕಂಥ ಗುರುಗಳು ಹೌದು ಅಂತ ಹೇಳಿದಾಗ ಅವ್ರನ್ನ ಕರೀರಿ, ನಾನು ಮತ್ತೆ ಅವ್ರ ಹತ್ರ ನಾನು ಮಾತಾಡಬೇಕು ಅಂತ ಹೇಳಿದೆ. ಅದು ನನಗೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಎರಡನೇ ಸಲ ಕರೆದುಬಿಟ್ಟು ನನಗೆ ಆಶೀರ್ವಾದ ಮಾಡಿದರು. ಅದಕ್ಕೆ ಸ್ನೇಹಿತರೆ, ನೀವೇನು ಸೇವೆ ಮಾಡ್ತೀರಾ ಖಂಡಿತ ರಾಯರಿಗೆ ತಲುಪುತ್ತೆ. ರಾಯರಿದ್ದಾರೆ ಸ್ನೇಹಿತರೆ. ಯಾರು ರಾಯರನ್ನ ನಾವು ದರ್ಶನ ಮಾಡಬೇಕು ಅಂತಂದ್ರೆ ರಾಯರ ಬೃಂದಾವನದ ಹತ್ತಿರಕ್ಕೆ ಹೋಗಬೇಕಾದ್ರೂ ಅವರ ಅನುಗ್ರಹ ಇರಬೇಕು. ಇಲ್ಲದೇ ಯಾವ ಮಟ್ಟದಲ್ಲಿ ಪ್ರವೇಶ ಕೂಡ ನಾವು ಮಾಡೋಕ್ಕಾಗಲ್ಲ. ಅನೇಕ ಅಡ್ಡಿಗಳಾಗಿ ಹೋಗ್ಬಿಡುತ್ತೆ. ತುಂಬ ಜನ ಹೇಳ್ತಾರೆ, ಅನೇಕ ಪವಾಡ ಕೇಳಿದ್ದೀವಿ, ಅನೇಕ ರಾಯರ ಅನುಗ್ರಹ ಮಾಡಿದ್ದಾರೆ, ದರ್ಶನ ಮಾಡಿದ್ದಾರೆ ಅಂತ. ದರ್ಶನ ಕೊಟ್ಟಿದ್ದಾರೆ, ಸ್ವಪ್ನದಲ್ಲಿ ದರ್ಶನ ಕೊಟ್ಟಿದ್ದಾರೆ, ಸ್ವಪ್ನದಲ್ಲಿ ಆದೇಶ ಕೊಟ್ಟಿದ್ದಾರೆ, ಮಂತ್ರಾಸ್ತ್ರ ಕೊಟ್ಟಿದ್ದಾರೆ. ಅವರ ಒಂದು ಅನೇಕ ಅಪೇಕ್ಷೆಗಳನ್ನು ರಾಯರು ಸಲ್ಲಿಸಿದ್ದಾರೆ, ಅನುಗ್ರಹ ಮಾಡಿದ್ದಾರೆ. ಆದರೆ ನಾನು ಅನೇಕ ದಿವಸದಿಂದ ವ್ರತ ಮಾಡ್ತಾ ಇದ್ದೀನಿ, ಸಾಧನೆ ಮಾಡ್ತಾ ಇದ್ದೀನಿ, ರಾಯರ ಉಪಾಸನೆ ಮಾಡ್ತಾ ಇದ್ದೀನಿ, ನಮಗೇನು ಗೊತ್ತಾಗ್ತಾ ಇಲ್ಲ. ಯಾವಾಗಲೂ ನೆನಪಿಟ್ಕೋಬೇಕು, ರಾಯರ ಅನುಗ್ರಹ ಇನ್ನೂ ಆಗಿಲ್ಲದೆ ಹೋದರೆ ಅವರ ದೃಷ್ಟಿ ಆಗಿಲ್ಲ ಅಂತ ತಿಳ್ಕೋಬಾರ್ದು. ನಾವು ಯಾವಾಗ ರಾಯರನ್ನು ಉಪಾಸನೆ ಮಾಡ್ತೀವೋ ಅವರ ದೃಷ್ಟಿ ನಮ್ಮ ಮೇಲೆ ಹರಿದಿರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ನಮ್ಮ ಪ್ರಾರಬ್ಧ ಕರ್ಮ ಬಹಳ ಪ್ರಬಲವಾಗಿದ್ದರೆ ಗುರುಗಳು ತಡೀತಾರೆ. ನಮ್ಮ ಪ್ರಬಲವಾದಂಥ ಪ್ರಾರಬ್ಧ ಕರ್ಮಗಳಿದ್ರೆ, ನಮ್ಮ ಅಪೇಕ್ಷೆ ತುಂಬ ವಿಶೇಷವಾಗಿದ್ದರೆ, ಹಾಗೆ ನಮ್ಮ ಅನೇಕ ಪ್ರಾರಬ್ಧ ಕರ್ಮಗಳು ತುಂಬ ಪ್ರಬಲವಾಗಿದ್ದರೆ ಸಮಯ ಆದ ಮೇಲೆ ರಾಯರು ನಮ್ಗೆ ಅನುಗ್ರಹ ಮಾಡ್ತಾರೆ. ಅನುಗ್ರಹ ಮಾಡದೇ ಇರೋಲ್ಲ. ನಾವು ಮಾಡುವಂಥ ಒಂದೊಂದು ನಮಸ್ಕಾರನೂ ಕೂಡ ರಾಯರಿಗೆ ಸಲ್ಲುತ್ತೆ. ಯಾಕೆಂದರೆ ಭಗವಂತನ ಅಪಾರವಾದಂಥ ಪ್ರೀತಿಯನ್ನು ಗಳಿಸಿದಂಥವ್ರು ರಾಯರು. ಅವರಲ್ಲಿ ಅವನು ಹೀಗೆ ಒಮ್ಮೆ ನೋಡಿದ್ರೆ ಸಾಕು, ಅಂತ ಅದ್ಭುತವಾದ ಮ್ಯಾಜಿಕ್ ಕಣ್ಣ ಒಂದು. ಅವನು ಒಮ್ಮೆ ನಮ್ಮ ಮೇಲೆ ಕಣ್ಣು ಹಾಕದ, ಜನರ ಕಣ್ಣು ಬಿದ್ರೆ ಕಿರಿಕಿರಿ, ಜನಾರ್ದನನ ಕಣ್ಣು ಬಿದ್ರೆ ಉದ್ಧಾರ. ನಮ್ದು ಕಣ್ಣು ನಮ್ಮ ಮೇಲೆ ದೇವರ ಕಣ್ಣು ಬೀಳ್ಬೇಕು. ನಾವು ದೇವರ ಕಣ್ಣಿಗೆ ಬೀಳೋ ಹಾಗೆ ನಮ್ ಕೆಲಸ